ಏನಾದ್ರು ಮಾತಾಡಿದ್ರು ಕೂಡ ಮನುಷ್ಯನಿಗೆ ಕರ್ಮ ಬರ್ತದೆ. ಇನ್ನೊಬ್ಬರ ಬಗ್ಗೆ ನಿಂದ ಮಾಡಿದ್ರು ಕೂಡ ಕರ್ಮ ಬರ್ತದೆ. ಇನ್ನೊಬ್ಬರಿಗೆ ಬೇರೆ ದೃಷ್ಟಿಯಿಂದ ನೋಡಿದ್ರು ಕೂಡ ಕರ್ಮ ಬರ್ತದೆ. ಇನ್ನೊಬ್ಬರಿಗೆ ಮನುಷ್ಯಗೆ ನೋವು ಮಾಡಿದ್ರು ಕೂಡ ಕರ್ಮ ಬರ್ತದ. ಆ ಕರ್ಮವನ್ನು ನಿವಾರಣೆ ಮಾಡಬೇಕಾದ್ರೆ ನಾವು ಇಂಥ ಸಮಾರಂಭಗಳು ಪಾಲ್ಗೊಳ್ಳಬೇಕಾಗ್ತದ. ನಮ್ಮ ಧರ್ಮವಂತ ಆದ್ರೆ ಮಾತ್ರ ನಮ್ಮಲ್ಲಿ ಒಳ್ಳೆ ಭಾವನೆ ಬರಕ್ಕೆ ಸಾಧ್ಯ. ದುರಿತ ಕರ್ಮ ನಲ್ಲದಿರು ಪುಣ್ಯಮನೆ ಮಾಡಂತೇಳಿ ದುರಿತ ಕರ್ಮ ನಲ್ಲದಿರು ಪುಣ್ಯಮನೆ ಅಂತ ಮಾಡ್ಯಾರ. ಅದರ ಸಲುವಾಗಿ ಎಷ್ಟು ಸಾಧ್ಯ ಎಷ್ಟು ಪುಣ್ಯ ಮಾಡ್ರಿ. ಕಾಯಕ ಜೊತೆ ಒಳ್ಳೆ ಭಾವನೆ ನಾವು ಕೆಲಸ ಮಾಡ್ರಿ. ಕೊನೆಯದಾಗಿ ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಏನಪ್ಪಾ ಅಂತಂದ್ರೆ ಎಲ್ಲಕ್ಕಿಂತ ಶ್ರೇಷ್ಠ ನೀವು ಚಂದ ದುಡಿರಿ. ಚಂದ ದುಡಿರಿ, ದೇವರ ಆಶೀರ್ವಾದ ಮಾಡ್ತಾನ. ನೀವು ಚಂದ ದುಡಿರಿ, ನಿಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ರಿ. ಬೆಳಿಗ್ಗೆ ತಕ್ಷಣ ಮಕ್ಕಳಿಗೆ ಏನ್ ಮಾಡ್ರಿ, ಜಳಕಾದ ಬಳಿಕ ಏನ್ ಮಾಡ್ತೀವಿ, ಬೆಳಿಗ್ಗೆ ತಕ್ಷಣ ಮಕ್ಕಳಿಗೆ ಹೋಗೋಣ ಚಾ ಕುಡಿಸ್ತೀರಿ, ಕಾಫಿ ಕುಡಿಸ್ತೀರಿ, ಬೆಡ್ ಟೀ ಕುಡಿಸ್ತೀರಿ. ಹೋಗ್ಬೇಡ್ರಿ. ಬೆಳಿಗ್ಗೆ ಎದ್ದ ತಕ್ಷಣ ಜಳಕ ಮಾಡಿಸಿ, ಜಳಕಾದ ಬಳಕ ಭಸ್ಮ ಹಚ್ಚಿಸ್ರಿ. ಭಸ್ಮ ಆದ ಬಳಕ ಜಗಲಿ ನಮಸ್ಕಾರ ಮಾಡಪ್ಪ ಅಂತ ಕಲಿಸ್ರಿ. ನಿಮ್ಮನೊಳಗೆ ಹಿರಿಯರು ಅತ್ತಿ ಮಾವಿದ್ರ ನಿಮ್ಮ ಆಯಿ ಮುತ್ತಗೆ ನಮಸ್ಕಾರ ಮಾಡು ಅಂತ ಹೇಳ್ರಿ. ನಿಮ್ಮ ಗಂಡ ಅಂದ್ರೆ ಅವ ತಂದೆ ಹೋಗಿ ನಮಸ್ಕಾರ ಮಾಡು ಅಂತ ಹೇಳ್ರಿ. ಊರಾಗ ಗುಡಿ ಇದ್ರೆ ಗುಡಿಗೆ ಹೋಗಿ ನಮಸ್ಕಾರ ಮಾಡಪ್ಪ ಅಂತ ಹೇಳ್ರಿ. ಮಠ ಇದ್ರೆ ಮಠಕ್ಕೆ ಹೋಗು, ಗುರುಗಳಿಗೆ ನಮಸ್ಕಾರ ಮಾಡಪ್ಪ. ಆಮೇಲೆ ನಿಮ್ ಚಹಾ ಕೊಡ್ತೀರಿ, ನಾಷ್ಟಾ ಕೊಡ್ತೀನಿ ಅಂತ ನಿಮ್ ಮಕ್ಕಳಿಗೆ ಕಲಿಸ್ರಿ. ಇದೇ ರೀತಿ ಮಕ್ಕಳು ಬಹಳ ದೊಡ್ಡವ್ರ ಹತ್ರ ಮುಂದೆ ವಯಸ್ಸಾಗ ನಿಮ್ಗೆ ನೋಡ್ತಾರ. ಒಂದ್ ವೇಳೆ ನೀವು ಏನು ಹೇಳಿಲ್ಲಪ್ಪ ಅಂತ ಹಂಗೆ ದುಡ್ಡು ಆಗ್ತಾವ, ಹಂಗೆ ಮದುವೆ ಆಗ್ತಾವ. ಮದುವೆಯಾಗ ನಾವು ಗುರುವಾರ ಮದುವೆ ಮಾಡ್ತಾವ, ನೀವು ಬೆಳಗ್ಗೆ ಕೊಡುವ ಹೋಗ್ಬಿಡ್ತಾವ. ಅದ್ರ ಸಲುವಾಗಿ ಮಕ್ಕಳಿಗೆ ಸಂಸ್ಕಾರ ಒಳ್ಳೆ ಕಲಿಸ್ಕೊಡ್ರಿ. ಅಕ್ಕಿಗೆ ಸಂಸ್ಕಾರ ಕೊಡ್ರಿ, ಅಕ್ಕಿ ಹೋಗಿ ಅನ್ನ ಆಗತ್ತೆ. ಹತ್ತಿಗೆ ಸಂಸ್ಕಾರ ಕೊಡ್ರಿ, ಹತ್ತಿ ಹೋಗಿ ಬಟ್ಟಿ ಆಗತ್ತೆ. ಬಂಗಾರಕ್ಕೆ ಸಂಸ್ಕಾರ ಕೊಡ್ರಿ, ಬಂಗಾರ ಹೋಗಿ ಬಂಗಾರ ಆಭರಣ ಹಾಕಲ. ಹೀಗೆ ಈ ಮನುಷ್ಯನಿಗೆ ಕೂಡ ಸಂಸ್ಕಾರ ಕೊಡ್ರಿ, ಮನುಷ್ಯ ಹೋಗಿ ಮಹಾದೇವ ಆಗತ್ತ. ಸಾಧನೆಗೆ ಮಾತನ್ನ ತಿಳಿಸಿ